ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ನಮ್ಮನ್ನು ನಾವೇ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ನಗು ಬರ್ತಾ ನೋಡ್ಕೊಳಕ್ಕಾಗ್ತಿಲ್ಲ. ಸೊ ಎದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ನಾವು ವಾಶ್ರೂಮ್ ಹುಡ್ಕೊಂಡು ಹೋದ್ವಿ. ಸೊ ಅಲ್ಲೊಂದು ವಾಶ್ರೂಮ್ ಇತ್ತು, ಎಲ್ಲದಕ್ಕೂ 20 ರುಪೀಸು 10 ರುಪೀಸೇ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ಅವರು. ಹಾಗಾಗಿ ನಾವು ವಾಶ್ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಹೊರಟ್ವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬರುವಾಗ ನಮ್ಮ ಅಕ್ಕಂಗೆ ATM ಬೇಕಿತ್ತು ಅಂದ್ಬಿಟ್ಟು ATMಗೆ ಹೋದ್ವಿ. ಅಲ್ಲಿಂದ ಇನ್ನು ಮೆಡಿಕಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಮೆಡಿಕಲ್ ತುಂಬ ದೂರ ಆಯಿತು ಅಂದ್ಬಿಟ್ಟು ನಾವು ರಿಟರ್ನ್ ಮತ್ತೆ ಹೊರಟ್ವಿ. ಅಲ್ಲೇ ಸಮೋಸ ಇತ್ತು, ಅಂದರೆ 10 ರುಪೀಸ್ಗೆ 4 and 5 ಸಮೋಸ ಇತ್ತು. ಹಾಗಾಗಿ ಸಮೋಸ ತಗೊಂಡ್ವಿ. ಡ್ರೈವರ್ ಅಂಕಲ್ ಪಾಪ ಕಸ ಗುಡಿಸ್ತಾಯಿದ್ರು, ಹಾಗಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ವಿ. ತಿಂಡಿ ಚಿತ್ರಾನ್ನ ಮಾಡಿದರು, ಹಾಗಾಗಿ ಚಿತ್ರಾನ್ನ ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ನನಗೂ ಏನಷ್ಟು ಚಿತ್ರಾನ್ನ ಇಷ್ಟ ಇಲ್ಲ, ಹಾಗಾಗಿ ತಿನ್ನಲೇಬೇಕಲ್ವ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ತಿಂದ್ಬಿಟ್ಟು ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ವಾಕಿಂಗಿಗೆ ಹೋಗೋಣ ಅಂದ್ಬಿಟ್ಟು ನಾನು ಇದೊಂದು ಬ್ಯಾಂಡ್ ತೊಗೊಂಡೆ, 250 ಕೊಟ್ಬಿಟ್ಟು. ಸೊ ಅಲ್ಲಿಂದ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಅಂಗಡಿಗಳ ಮುಂದೆನೇ ಹೋದ್ವಿ. ಅಂಗಡಿಗಳು ನೋಡ್ತಾ ಇದ್ರೆ ಅಂತೂ ಅಪ್ಪ ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿದ್ವು. ನಾನು ನಮ್ಮ ಅಕ್ಕ ತುಂಬ ಪರ್ಚೇಸ್ ಮಾಡಿದ್ವಿ, ಮಕ್ಕಳಿಗೆ ಅಂತೆ ಮನೆಗಂತೆ ಅಂತ ಅಂದ್ಬಿಟ್ಟು. ಮತ್ತೊಂದೇನು ಅಂತಂದರೆ ಅಲ್ಲಿ ಹೋಗುವಾಗ ಒಂದು ಮಂಕಿಗೆ ಮಾತ್ರ ಚೆನ್ನಾಗಿ ರೆಡಿ ಮಾಡಿದರು. ಸೊ ನಂಗೆ ಅದು ನೋಡಿ ತುಂಬಾ ಖುಷಿಯಾಗೋಯಿತು. ಹಾಗೆಯೇ ಹೋಗ್ತಾ ಇರುವಾಗ ಅದು ಸ್ಟಾಪ್ ಆಯಿತು. ಪಾಪ ಅವರು ಅದರಲ್ಲೇ ಜೀವನ ನಡೆಸ್ತಾಯಿದ್ರು, ಆ ಕೋತಿನ ಆಡಿಸ್ಕೊಂಡೇ. ಫೈನಲಿ ಅವರು ಎತ್ಕೊಂಡು ನನ್ನ ಹತ್ರ ಬಂದರು. ಅವಾಗ ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ನಾವಿವಾಗ ಯಾವ ಬೀಚಲ್ಲಿ ಇದ್ದೀವಿ? ಮಹಾಬಲಿಪುರ. ನಿಜ ಹಿಂಗೆ ಕಾಣಿಸ್ತಿದ್ದೀವಿ. ನಮ್ಮಕ್ಕ ಫಸ್ಟ್ ಟೈಮ್ ಬೀಚಿಗೆ ಬಂದವಳೆ. ಹೆಂಗೈತೆ ಬೀಚು? ಚೆನ್ನಾಗಿದೆ. ಕುದುರೆ ಇಲ್ಲ. ನೆಕ್ಸ್ಟ್ ಯಾವ ತರ ಕಿರ್ಸೋದಿದ್ದು? ಬೀಚಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಕಾಂಚೀಪುರಂಗೆ ಹೊರಟ್ವಿ. ಸೊ ಅಲ್ಲಿ ಪ್ಲೇಸಸ್ಸು ಆಟೋದವರೇ 4 ಪ್ಲೇಸಸ್ ತೋರಿಸ್ತೀವಿ, ಒಬ್ರಿಗೆ 80 ರೂಪಾಯಿ ಅಂತ ಹೇಳಿದ್ರು. ಸೊ ನಾವು ಅದಕ್ಕೆ ಆಟೋದಲ್ಲಿ ಹೋಗೋಣ ಅಂತಂದ್ಬಿಟ್ಟು ನಾವು ಒಂದು 10 ಮೆಂಬರ್ಸ್ ಹೊರಟ್ವಿ. ಫಸ್ಟ್ ಹೋಗಿದ್ದೆ ನಾವು ಬಂಗಾರಪಲ್ಲಿಗೆ. ಸೊ ಅಲ್ಲಿ ನಾವು ಜಾಸ್ತಿ ವೀಡಿಯೋಸ್ ಫೋಟೋಸ್ ತೆಗಿಯಂಗಿರಲಿಲ್ಲ, ಹಾಗಾಗಿ ನಾನು ಜಾಸ್ತಿ ಫೋಟೋಸ್ ವೀಡಿಯೋಸ್ ಯಾವುದೂ ಎಲ್ಲಿನೂ ಮಾಡಿಲ್ಲ. ಸೊ ಅಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಮತ್ತು ತುಂಬ ರಶ್ ಇತ್ತು, ಹಂಗಾಗಿ ನಾವು ಅಲ್ಲೇ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಕ್ಕೊಂಡ್ವಿ. ಫುಲ್ ಅಲ್ಲ, ಒನ್ ಡೇ ಮಾತ್ರ.
ಹೊರಗಡೆ ಬಂದ್ವಿ, ಅಲ್ಲಿ ತುಂಬ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಸೌತೆಕಾಯಿ ತಗೊಂಡ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಏಕನಾಥಮ್ಗೆ. ಸೊ ಅಲ್ಲಿನೂ ಜಾಸ್ತಿ ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿಂದ ಸ್ವಲ್ಪ ಏನು ಪರ್ಚೇಸು ಮಾಡಲಿಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಕಾವ್ಯ ಪುಳಿಯೋಗರೆಗೆ ಫ್ರೀ ಅಂದಿರೋ ಓಡೋಗಿ ಇಸ್ಕೊಂಡು ಬಂದವಳೆ. ಪುಳಿಯೋಗರೆ ತಂದ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಕಾಮಾಕ್ಷಿ ದೇವಸ್ಥಾನಕ್ಕೆ. ಅಲ್ಲೂ ತುಂಬ ರಶ್ ಇತ್ತು ಮತ್ತು ಫೋನ್ ಅಲೋ ಇರಲಿಲ್ಲ. ಸೊ ನಾನು ಹಂಗಾಗಿ ಜಾಸ್ತಿ ಯಾವ ಟೆಂಪಲಲ್ಲೂ ವಿಡಿಯೋ ಮಾಡಿಲ್ಲ. ಸ್ವಲ್ಪನೇ ಕ್ಯಾಪ್ಚರ್ ಮಾಡಿರೋದು ಅಷ್ಟೇ. ಅಲ್ಲೂ ತುಂಬ ರಶ್ ಇತ್ತು. ಅಂದರೆ ಏನು ಅಂದರೆ ಬೇಗ ದರ್ಶನ ಆಯಿತು, ಅದೊಂದೇ ಖುಷಿ. ನಾವು ಕ್ಯೂ ಜಾಸ್ತಿ ಇದೆ ಬೇಡ ಹೋಗೋದು ಅಂತ ಅಂದ್ಕೊಂಡ್ವಿ. ಬಟ್ ಕೆಲವರೆಲ್ಲ ಇಲ್ಲ ಬೇಗ ಬಿಡ್ತಾರೆ ಹೋಗಿ ಅಂತಂದರು. ಸೊ ಹಾಗಾಗಿ ನಾವು ಬೇಗನೆ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಸೊ ನಾವು ಅಲ್ಲಿಂದ ಹೊರಟಿದ್ದೆ ನೆಕ್ಸ್ಟು ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಜಾಸ್ತಿ ಇರಲಿಲ್ಲ, ನಾವು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾವು ಸುಬ್ರಹ್ಮಣ್ಯ ದೇವಸ್ಥಾನದಿಂದನೂ ಬೇಗನೆ ಹೊರಟ್ಬಿಟ್ವಿ. ಅವರಿಗೆ ಆಟೋದವ್ರಿಗೆ ಅಮೌಂಟ್ ಪೇ ಮಾಡಿಬಿಟ್ಟು. ಮನೆಯದಾಗುತ್ತೆ ತಗೊಂಬಿಟ್ಟು ಬಿಸಿಲು ತುಂಬಿಸ್ಕೊಬರೋಣ ಕ್ಯಾನ್ ಇದೆ. చూడండి ಹೆಂಗೆ